ಬ್ಯಾಕ್. ಬಜೆಟ್ ಮಂಡನೆಗೆ ಪೂರ್ವ ಸಿದ್ಧತೆಗಾಗಿ ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗಾಗಿ ರ್ಯಾಂಪ್ ಸಿದ್ಧ ಆಗ್ತಾ ಇದೆ. ಅಧಿವೇಶನಕ್ಕೆ ಬರಲಿದೆ 34 ಅಡಿ ಉದ್ದದ ರ್ಯಾಂಪ್. ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಮಂಡಿ ನೋವು ಬಹಳಷ್ಟು ಉಲ್ಬಣ ಆಗಿದೆ. ಮಂಡಿ ನೋವಿನ ಕಾರಣದಿಂದ ವೀಲ್ ಚೇರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಓಡಾಡ್ತಾ ಇದ್ದ. ಹಾಗಾಗಿ ಈ ಗಾಲಿ ಕುರ್ಚಿಯ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಕರೆದುಕೊಂಡು ಬರೋದಕ್ಕಾಗಿ ರ್ಯಾಂಪ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಕೆಂಗಲ್ ಗೇಟ್ನಿಂದ ಗ್ರೌಂಡ್ ಫ್ಲೋರ್ ವರೆಗೆ ರ್ಯಾಂಪ್ ಸಿದ್ಧಪಡಿಸಲಾಗುತ್ತೆ. ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಜೆಟ್ ಮಂಡನೆಗೆ ಪೂರ್ವ ಸಿದ್ಧತೆ ಎಲ್ಲ ರೀತಿಯ ಚರ್ಚೆಗಳಾಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಪಾಲ್ಗೊಳ್ಳುವಿಕೆ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ವಿಧಾನಮಂಡಲ ಅಧಿವೇಶನ. ಹಾಗಾಗಿ ರ್ಯಾಂಪ್ನ ಅವಶ್ಯಕತೆ ಬಿದ್ದಿದೆ. 34 ಅಡಿಯ ರ್ಯಾಂಪ್ ಸಿದ್ಧಗೊಳಿಸಲಾಗ್ತಾ ಇದೆ. ಯಾಕಂದ್ರೆ ವೀಲ್ ಚೇರ್ ಅನ್ನ ತಳ್ಕೊಂಡು ಬರೋದಕ್ಕಾಗಿ ಈ ಒಂದು ರ್ಯಾಂಪ್ ಅನ್ನ ಹಾಕಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗಾಗಿಯೇ ವಿಧಾನಸೌಧದಲ್ಲಿ ವಿಶೇಷವಾದಂತಹ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಹಲವು ದಿನಗಳಿಂದ ಮಂಡಿ ನೋವಿನಿಂದ ಬಳಲ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ವೀಲ್ ಚೇರ್ನೆಲ್ಲ ಈಗಾಗಲೇ ಬಳಸ್ತಾ ಇರುವಂಥದ್ದು. ವೀಲ್ ಚೇರ್ ಮುಖಾಂತರವಾಗಿಯೇ ಈಗ ವಿಧಾನಸೌಧಕ್ಕೆ ಮತ್ತು ಅಧಿವೇಶನಕ್ಕೆ ಬಜೆಟ್ ಮಂಡನೆ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನಾವೀಗ ವಿಧಾನಸೌಧದ ಮುಂಭಾಗದಲ್ಲಿದ್ದೇವೆ. ವಿಧಾನಸೌಧ ಕೆಂಗಲ್ ಗೇಟ್ ಮುಂದೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ವೀಲ್ ಚೇರ್ ಏನಿದೆ, ಅಂದರೆ ಗಾಲಿ ಕುರ್ಚಿ ಅಂತ ನಾವು ಕರಿತೀವಿ, ಆ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡು ಮುಖ್ಯಮಂತ್ರಿಗಳು ಹೋಗೋದಕ್ಕೆ ವಿಶೇಷವಾದಂಥ ಒಂದು ಮಾರ್ಗವಾದ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಇದನ್ನು ನಾವು ರ್ಯಾಂಪ್ ಅಂತ ಕರಿತೇವೆ. ಮುಖ್ಯವಾಗಿ ಈಗ ಕಬ್ಬಿಣದ ರ್ಯಾಂಪನ್ನು ಈಗಾಗಲೇ ವಿಶೇಷವಾಗಿ ಈಗಾಗಲೇ ಮಾಡಿರುವಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ಕೆಲಸಗಳು ಕೂಡ ಕಾಮಗಾರಿ ನಡೀತಾ ಇರುವಂಥದ್ದು. ಇಲ್ಲಿನ ಸಿಬ್ಬಂದಿಗಳು ಕೂಡ ಇಲ್ಲಿ ಕಬ್ಬಿಣದ ಸಲಕರಣೆಗಳನ್ನು ಅಳವಡಿಸುವಂಥದ್ದು ಮತ್ತು ಕೆಳಗಡೆ ಏನೋ ನೆಲದ ಮೇಲೆ ಏನೋ ಕಬ್ಬಿಣದ ರಾಡ್ಗಳನ್ನು ನೆಟ್ಟಿ ಅದ್ರ ಮೇಲೆ ಒಂದು ರ್ಯಾಂಪನ್ನು ಹಾಕೋದ್ರ ಮುಖಾಂತರವಾಗಿ ಸುಮಾರು 34 ಅಡಿ ಉದ್ದದಷ್ಟು ಒಂದು ರ್ಯಾಂಪನ್ನು ವ್ಯವಸ್ಥೆ ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಅಂದರೆ ವೀಲ್ ಚೇರ್ಗೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆಯನ್ನು ಈಗಾಗಲೇ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿಬ್ಬಂದಿಗಳು ಮಾಡಿರುವಂಥದ್ದು. ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರದಿಂದ ಗವರ್ನರ್ ಭಾಷಣ ಅಂದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸೋಮವಾರದಿಂದ ಏನು 15 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಮಂಡಿ ನೋವಿನಿಂದ ಹೊರಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ನೇರವಾಗಿ, ಅಂದರೆ ಈಗಾಗಲೇ ನಾವು ಕಾಣಬಹುದಾಗಿದೆ ನಮ್ಮ ಹಿಂಭಾಗದಲ್ಲಿ ವಿಧಾನಸೌಧ ಕೆಂಗಲ್ ಗೇಟ್ನಲ್ಲಿ ಸಾಮಾನ್ಯವಾಗಿ ಏನು ಎಲ್ಲರೂ ಕೂಡ, ಅಂದರೆ ಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರು ಎಲ್ಲರೂ ಕೂಡ ಇದೇ ಒಂದು ಜಾಗದಿಂದ ಬರುವಂಥದ್ದು. ಈಗಾಗಲೇ ಅಲ್ಲಿ ನಾವು ಕಾಣ್ಬೋದಾಗಿದೆ ಒಂದು ವಿಶೇಷವಾದಂಥ ಟೆಂಟನ್ನು ಕೂಡ ಹಾಕಲಾಗಿದೆ. ಅದ್ರ ಜೊತೆಗೆ ಮುಂಭಾಗದಲ್ಲಿ ಈ ಒಂದು ಗೇಟ್ ಕೂಡ ಈಗಾಗಲೇ ಇಲ್ಲಿ ಅಳವಡಿಸಲಾಗಿರುವಂಥದ್ದು. ಮುಖ್ಯಮಂತ್ರಿಗಳ ವೀಲ್ ಚೇರ್ಗಷ್ಟೇ, ಗಾಲಿ ಕುರ್ಚಿಗಷ್ಟೇ ಇಲ್ಲಿ ಪ್ರವೇಶವನ್ನು ಮಾಡಿಕೊಡ್ಲಾಗಿರುವಂಥದ್ದು. ಬೇರೆ ಯಾರಿಗೂ ಕೂಡ ಇಲ್ಲಿ ಹೋಗುವಂಥದ್ದಕ್ಕೂ ಕೂಡ ಇಲ್ಲಿ ನಿಷಿದ್ಧವನ್ನು ಏರ್ಪಾಡು ಮಾಡಿರುವಂಥದ್ದು. ಅಂದರೆ ಮುಖ್ಯಮಂತ್ರಿಗಳು ಆರೋಗ್ಯದ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿಧಾನಸೌಧದಲ್ಲಿ ಈ ರೀತಿಯಾದಂಥ ರ್ಯಾಂಪ್ ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ, ಜಿವಿ, ನ್ಯೂಸ್ 18 ಕನ್ನಡ, ವಿಧಾನಸೌಧ.